ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶೇಖ್ಸ್ ಬಾಂಡ್ ಮಾತಾಡ್ತಿರೋದು. ನಾನಿವತ್ತಿದ್ದೀನಿ ನಮ್ಮ ರಿಯಾಜ್ ಬಾಷಾ ಜೊತೆ RK ಬೈಕ್ ಝೋನಲ್ಲಿ. ಏನಕ್ಕೆ ಬಂದಿದ್ದೀನಿ ಅಂದರೆ, ಎಲ್ಲರೂ ಕೇಳ್ತಿದ್ರಿ ಪೋರ್ಟ್ ಕ್ಯಾಲ್ಕುಲೇಷನ್ ಏನು, ಹೆಂಗೆ ಪೋರ್ಟ್ ಮಾಡ್ತಾರೆ, ಪೋರ್ಟ್ ಮಾಡಿದ್ರೆ ಏನೇನು ಮಾಡಬೇಕು, ಪೋರ್ಟ್ ಮಾಡಿದ್ರೆ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ. ಸೊ ಅದಕ್ಕೆ ಒಂದು ಡೆಡಿಕೇಟೆಡ್ ಆಗಿ ಪೋರ್ಟಿಂಗ್ದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಾಷಾ ಬೈ ಹತ್ರ ಬಂದಿದ್ದೀನಿ. ತೋರಿಸ್ತೀನಿ ನಾನು ಏನೇನು ಟೂಲ್ಸ್ ಇದೆ ಪೋರ್ಟ್ ಮಾಡೋಕ್ಕೆ, ಏನೇನು ಬೇಕಾಗುತ್ತೆ, ಏನು ಕ್ಯಾಲ್ಕುಲೇಷನಲ್ಲಿ ಮಾಡ್ತಾರೆ ತೋರಿಸ್ತೀನಿ. ತಡೀರಿ ನಿಮ್ಮ ಬನ್ನಿ. ಸೊ ನೋಡಿರ್ತೀರ ಸ್ನೇಹಿತರೆ, ಇವರೇ ಬಾಷಾ ಬೈ, ಇವರೇ ಪೋರ್ಟ್ ಮಾಡೋದು, ಇವರೇ ನಮ್ಮ RX ಯಮಾ ಡಾಕ್ಟರ್ ಅಂತ ಹೇಳ್ಬಿಟ್ಟು. ಇದೇ ಟೂಲ್ಸು ನೋಡ್ಬೋದು. ಸೊ ಒಂದು ಪೋರ್ಟ್ ಮಾಡಬೇಕಂದ್ರೆ ಇಷ್ಟೆಲ್ಲ ಟೂಲ್ಸ್ ಬೇಕು. ಆ್ಯಂಡ್ ಕಂಪ್ಲೀಟಾಗಿ ಗ್ರೈಂಡಿಂಗ್ ಮಿಷಿನಲ್ಲಿ, ಡ್ರಿಲ್ಲಿಂಗ್ ಮಿಷಿನಲ್ಲಿ ಮಾಡಲ್ಲ, ಕಂಪ್ಲೀಟಾಗಿ ಏರ್ ಪ್ರೆಷರ್ ನೋಡಿ, ಏರ್ ಪ್ರೆಷರಲ್ಲಿ ಮಾಡೋದು. ಇದೇ ನಮ್ಮ ಗನ್ನು AK-47 ಪೋರ್ಟಿಂಗ್ ಟೂಲ್ ನೋಡೋದು ಇಲ್ಲಿ ನೋಡಿ. ಸೊ ಇಷ್ಟೆಲ್ಲ ಬೇಕಾಗುತ್ತೆ ಸ್ನೇಹಿತರೆ. ಕ್ಲೀನಾಗಿ ಒಂಚೂರು ಮಿಸ್ ಆದ್ರೂ ಪೋರ್ಟಿಂಗ್ ಕ್ಯಾಲ್ಕುಲೇಷನ್ನು ರಾಂಗ್ ಆಗಿಬಿಡುತ್ತೆ. ಸೊ ಕಂಪ್ಲೀಟಾಗಿ ವಸ್ತು ಕ್ಲೀನಾಗಿ ಇದ್ದರೆ ಕ್ಲೀನಾಗಿ ಪೋರ್ಟಿಂಗ್ ಬರುತ್ತೆ. ಏನು ಹೇಳ್ತೀರಾ ಭಾಷಾ ಬೈ, ಕರೆಕ್ಟಾ? ಹಾಂ, ಎಲ್ಲ ವರ್ನಿಯರಲ್ಲಿ ಚೆಕ್ ಮಾಡಿಬಿಟ್ಟು ರೋಡಿಯೋಸ್ಗೆ ಏನು ಬೇಕು, ರೇಸಿಂಗ್ ಗಾಡಿಗೆ ಬೇರೆ ಥರ ಬರುತ್ತೆ. ನಮಗೇನು ರೇಸಿಂಗ್ ಏನಿಲ್ವಲ್ಲ, ರೋಡಿಯೋಸ್ ಗಾಡಿಗೆ ಎಷ್ಟು ಬೇಕು ಅಷ್ಟು ಮಾಡೋಣ. ನನಗೇನಿಲ್ಲ, ಇವಾಗ ಟಾಪ್ ಸ್ಪೀಡ್ ಬೇಕು, 130 ವರೆಗೂ ಹೋಗ್ತಾರೆ ಸಾಕು. ನೋಡಿ ಸ್ನೇಹಿತರೆ, ಸೊ ಇದು ಬಂದು ಇವಾಗ ಸ್ಟಾಕ್, ಕಂಪ್ಲೀಟಾಗಿ ಸ್ಟಾಕಲ್ಲಿ ನಡೀತಾ ಇರೋದು. ಇವಾಗ ಇದು ಸ್ಟಾಕ್ ಎಕ್ಸಾಸ್ಟು, ಇವಾಗ ಏನು ಪೋರ್ಟ್ ಆಗಿರಲಿಲ್ಲ, ಇವಾಗ ಪೋರ್ಟ್ ಮಾಡಿಸ್ತಿದ್ದೀವಿ ಸ್ನೇಹಿತರೆ. ಇದಕ್ಕೆ ಬನ್ನಿ ನೋಡುವ. ನೋಡ್ಬೋದು ಒಳಗಡೆ ಏನು ಕಂಪ್ಲೀಟಾಗಿ ಸ್ಟಾಕಲ್ಲಿರೋದು. ಇವಾಗ ರೋಡ್ ಯೂಸ್ಗೆ ಇವಾಗ ಪೋರ್ಟ್ ಕ್ಯಾಲ್ಕುಲೇಷನ್ ಸೆಮಿ ಪೋರ್ಟ್ ಅಂತೀವ ಇದಕ್ಕೆ ಭಾಷಾ ಬೈ? ಸೆಮಿ ಪೋರ್ಟ್ ಅಂತೀವ, ರೋಡ್ ಯೂಸ್ ಪೋರ್ಟ್ ಅಂತೀವ? ಸೆಮಿ ಪೋರ್ಟ್. ಸ್ವಲ್ಪ ಸೆಮಿ ಪೋರ್ಟ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಹೇಳಿ? ಟಾಪ್ ಸ್ಪೀಡ್ ಚೆನ್ನಾಗಿ ಸಿಗುತ್ತೆ, ಓಡಿಸೋಕ್ಕೆ ಚೆನ್ನಾಗಿ ಮಜಾ ಇರುತ್ತೆ. ಓಕೆ, ವೈಬ್ರೇಷನ್ ಏನು ಬರಲ್ಲ, ಆರಾಮಾಗಿ ಆಗುತ್ತೆ ಗಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಪರ್ಫಾರ್ಮೆನ್ಸಲ್ಲಿ ಚೇಂಜಸ್ ಬರುತ್ತೆ. ನೋಡ್ಬೋದು ಸ್ನೇಹಿತರೆ, ಇವಾಗ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಿದೆ. ಒಂದು ಸೆಕೆಂಡ್ ಟೂಲ್ ಇದು, ಸೆಕೆಂಡ್ ಬುಲೆಟ್ ಹಾಕಿ ಇವಾಗ ಕೆತ್ತಿ ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಯಾವ ಟೂಲ್ ಹಾಕ್ತಾರೆ ನೋಡಿ. ಫೈನಲ್ ಆಗಿದೆ, 4mm ಮಾಡಿದ್ದೀವಿ. ಕಂಪನಿದು ಎಷ್ಟು ಬರೋದು? 26 ಬರುತ್ತೆ. ಓಕೆ, ಇವಾಗ 4mm 5mm ಮಾಡಿದ್ದೀವಿ. 4mm to 5mm 31 ಬಂದಿರಬೇಕು ಇವಾಗ. ಓಕೆ, ಸೊ ಅದಕ್ಕೆ ಸೆಮಿ ಪೋರ್ಟು. ಫುಲ್ ಪೋರ್ಟ್ ಅಂದರೆ 28 ತಿಂಗಷ್ಟು ಮಾಡ್ತಾರೆ, 28. ಅದೆಲ್ಲ ಮಾಡಿದ್ರೆ ಕಾರ್ಬೋರೇಟ್ರು, ಕಾಯಿಲ್ ಕಿಟ್ಟು ಎಲ್ಲ ದೊಡ್ಡದು ಹಾಕಿ ಮ್ಯಾಚ್ ಮಾಡಬೇಕು. ಆವಾಗ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್. ಇವಾಗ 26ಇಂದ 27 28 ಬಂದಿದೆಯಾ? 27 ಬಂದಿದೆಯಾ? 27 ಅಲ್ಲ, ಕಡಿಮೆ ಆಗ್ತಾ ಬರೋದು. ಕಡಿಮೆ ಬರುತ್ತೆ. 31 31 32 33 34 35 36 5mm 5mm 32 ಇಲ್ಲ ಅಂದರೆ 31 ಇರುತ್ತೆ. ನೋಡ್ಬೋದು, ಬೇರೆ ಗನ್ ತೊಗೊಂಡಿದ್ದಾರೆ ಇವಾಗ. ಈ ಗನ್ ಚೇಂಜ್ ಮಾಡಿ AK-47 ಬಿಟ್ಟು ಇದು ಯಾವುದಪ್ಪ ಗನ್ನು, ಶಾರ್ಟ್ ಗನ್ ತೊಗೊಂಡಿದ್ದಾರೆ ಇವಾಗ. ಮಾಡೋದು ನೋಡ್ತಾ ಫೈನಲ್ ಸ್ಟೇಜಲ್ಲಿ ಬಂದಿದೆ ಇವಾಗ.
ಗನ್ ಹಿಡಿಯೋದು ಕಲೆ. ನಮ್ಮ ಭಾಷಾ ಬೈ ಜೊತೆ ಇವಾಗ ಅಶೋಕು ಬಂದ್ಬಿಟ್ಟಿದ್ದಾರೆ ನೋಡಿ ಪೋರ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. वर्नियर पकड़ोगे मैं पकड़ता नहीं वीडियो में जब ಫೈನಲ್ ಫಿನಿಶಿಂಗ್ ಬರ್ತಾಯಿದೆ ಸ್ನೇಹಿತರೆ. ಇವಾಗ ಹೊಸ ಎಂಬ್ರಿ ಹಾಕ್ಕೊಂಡಿದ್ದಾರೆ ಇವಾಗ. ಡಾಕ್ಟರ್ ಅವರು ಪೋರ್ಟ್ ಮುಗಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಇವಾಗ ಫೈನಲ್ ಇದು ಸೆಮಿ ಪೋರ್ಟ್, ಫುಲ್ ಪೋರ್ಟ್ ಅಲ್ಲ ಸೆಮಿ ಪೋರ್ಟ್ ಇದು. ಸೊ ಈ ಪೋರ್ಟ್ ಕ್ಯಾಲ್ಕುಲೇಷನ್ ಏನಿದೆಯೋ ಒರಿಜಿನಲ್ ಪೋರ್ಟೇ ಒಂಥರ 5 ಸ್ಪೀಡ್ ಪೋರ್ಟ್ ಜೊತೆ ಮ್ಯಾಚ್ ಮಾಡೋದು. ಈ ಹೋಲು 4 ಸ್ಪೀಡ್ ಹೋಲು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ಅದಕ್ಕೆ 5 ಸ್ಪೀಡು ಹೋಲ್ ಥರ ಮ್ಯಾಚ್ ಮಾಡ್ತಿರೋದು ಇವಾಗ. ಅದೇ ಪೋರ್ಟ್ ಮಾಡ್ತಿರೋದು ಇವಾಗ, ಪೋರ್ಟ್ ಮಾಡಿರೋದು ಇದೇ ಫೈನಲ್ ಇವಾಗ ಬಂದಿರೋದು. ಏನಿದೆಯೋ ವಾಶ್ ಮಾಡಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ್ಮೇಲೆ ಭಾಷಾ ಅಭಿ ಒಂದು ರೌಂಡ್ ಹೊಡಿತಾರೆ, ತೋರಿಸ್ತಿರ್ತೀವಿ. बाला कचौरी उम्र ले वाला करने जाक नहीं खाता मैं बाला कुछ ना दिखाया सामने वहाँ जाओ खाओ अच्छा बनाता हूँ मैं. ವೆಲ್ ಸ್ನೇಹಿತರೆ, ಗಾಡಿ ಸ್ಟಾರ್ಟ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ, ಫಿಟ್ಮೆಂಟ್ ಆಗಿ ಗಾಡಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಇವಾಗ ಟ್ಯೂನಿಂಗ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಫೈನಲ್ ಆಗಿ ಎಲ್ಲ ಮುಗ್ದು ಫೈನಲ್ ಟ್ಯೂನ್ ಎಲ್ಲ ಮುಗ್ದಿದೆ. ನಮ್ಮ ಭಾಷಾ ಬಿನ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮ್ಗೇನಾದರೂ ಈ ಥರ ಕ್ಯಾಲ್ಕುಲೇಟೆಡ್ ಪೋರ್ಟು ಸೆಮಿ ಪೋರ್ಟ್ ಮಾಡಿಸ್ಕೋಬೇಕು ಅಂದರೆ RK ಬೈಕ್ ಝೋನಲ್ಲಿ ಬರ್ಬೋದು, ಭಾಷಾ ಅವರು ಇರ್ತಾರೆ. ಅಥವಾ ನಿಮ್ಗೆ ಏನಾದರೂ ಐಟಮ್ಸ್ ಬೇಕು, ಒರಿಜಿನಲ್ ಐಟಮ್ಸ್ ಬೇಕು, ಆಫ್ಟರ್ ಮಾರ್ಕೆಟ್ ಐಟಮ್ಸ್ ಬೇಕಂದ್ರೂ ಭಾಷಾ ಬೈ ಹತ್ರ ಬಂದು ತೊಗೊಬೋದು ಒಂದು ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್, ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬೈ, ಲವ್ ಯು ಆಲ್ ಸ್ನೇಹಿತರೆ.